ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಹೊಸ ವರ್ಷ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಹಾಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಬಸ್ ಸ್ಟಾಪಿಗೆ ಹೊರಡ್ತಿದ್ದೇವೆ. ಬಸ್ ಬರೋ ಟೈಮ್ ಆಗಿದೆ. ವಾಟರ್ ಕನೆಕ್ಷನ್ ಕೊಡೋ ಕಾರಣ ನೋಡ್ರಿ, ರೋಡೆಲ್ಲ ಹಿಂಗೆ ತೆಗ್ದಿದ್ದಾರೆ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೇನೆ. ಬಸ್ ಇನ್ನೂ ಬಂದಿಲ್ಲ. ಬರೋ ಟೈಮ್ ಆಗಿದೆ. ಇನ್ನೇನು ಬಸ್ ಬರೋ ಟೈಮ್ ಆಗಿದೆ. ಬಂತು, ಬಸ್ ಜಸ್ಟ್ ಬಂತು. ಬಸ್ ತೊಗೊಂಡಾಯ್ತು, ನಾವು ಹೊಡ್ತಿದ್ದೇವೆ. ಇದು ಸ್ಟಾಪ್ ಬಂತು, ಇಳ್ಕೊಂಡಾಯ್ತು. ಇವಾಗ ನಾವು ಬಸ್ನ ಚೇಂಜ್ ಮಾಡ್ಕೊಂಡು ಹೊರಡೋಣ. ಹಾಗೆ ಇವಾಗ BRTC ಬಸ್ ಸ್ಟಾಪ್ ಕಡೆ ಹೊರಡ್ತಿದ್ದೇವೆ. ನಾವು ಇವಾಗ ಟಿಕೆಟ್ ಕೌಂಟರ್ ಹತ್ರ ಇದ್ದೇವೆ. ಟಿಕೆಟ್ ತೊಗೊಂಡ ಹೊಸ ಬಸ್ ಸ್ಟ್ಯಾಂಡ್ ಹೊರಡೋಣ. ಬಸ್ ಸ್ಟ್ಯಾಂಡ್ಗೆ 22 ರೂಪಾಯಿ ಇದೆ. ನಾವು ಇವಾಗ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ನಮ್ಮ ಬಸ್ ಬಂತು, ನಾವಿವಾಗ ಹೊರಡೋಣ ಇಲ್ಲಿಂದ. ನಮಗೆ ಬಸ್ ಸಿಕ್ತು, ನಾವು ಹೊರಡ್ತಿದ್ದೇವೆ. ಇವಾಗ ನಿಯರ್ ಟು ಧಾರವಾಡದ ಕಲಾಭವನ ಹತ್ರ ಇದ್ದೇವೆ. ಇಲ್ಲಿಂದ ಬಸ್ ಚೇಂಜ್ ಮಾಡ್ಕೋಬೇಕಾ. ನ್ಯೂ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಹಾಗೆ ಮುಂದೆ ಹೊರಡೋಣ. ಬಸ್ ಅಲ್ಲಿದೆ. ಬಸ್ ಬಂತ, ಹೊರಡೋಣ ಇವಾಗ. ನಮ್ದು ಸ್ಟಾಪ್ ಬಂತು, ನಾವು ಇಳ್ಕೊಂಡ್ವಿ. ಇವಾಗ ಸೌದತ್ತಿ ಬಸ್ ಎಲ್ಲಿದೆ ನೋಡೋಣ. ಬಸ್ ಸಿಕ್ತು, ಬಸ್ಸಿಗೆ ಹತ್ಕೊಂಡ್ವಿ ನಾವು. ನಮಗೆ ಇವಾಗ ಸೌದತ್ತಿ ಬಸ್ ಸಿಕ್ತು. ನ್ಯೂ ಬಸ್ ಸ್ಟ್ಯಾಂಡಿಂದ ಹೊರಡ್ತಿದ್ದೀವಿ ಇವಾಗ. ನಾವು ಇವಾಗ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಬಿಟ್ಟಾಯ್ತಾ. ನಾವು ಸೌದತ್ತಿ ರೀಚ್ ಆಗೋದು ಅರೌಂಡ್ ನಾವು 45 ಮಿನಿಟ್ಸ್ ಟು 1 ಅವರ್ ಆಗ್ತೈತಿ. ಮತ್ತೆ ನಾನು ಸೌದತ್ತಿ ರೀಚ್ ಆಗಿ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ಫೈನಲಿ ನಾವು ಸೌದತ್ತಿ ಬಸ್ ಸ್ಟ್ಯಾಂಡ್ನ ರೀಚ್ ಆದ್ವಿ. ಇವತ್ತಿಂದ ಬಸ್ ಚೇಂಜ್ ಮಾಡ್ಕೊಂಡು ಇವಾಗ ಯಲ್ಲಮ್ಮಗುಡ್ಡದ ಬಸ್ ಹತ್ತಿದ್ವಿ. ನಾವು ಇವಾಗ ಯಲ್ಲಮ್ಮಗುಡ್ಡ ಬಸ್ ಹತ್ತಿದ್ವಿ. ಇನ್ನೊಂದು ಹಾಫ್ ಆನ್ ಅವರ್ ನಾವು ರೀಚ್ ಆಗ್ತೇವೆ. ನಾವು ಇವಾಗ ಯಲ್ಲಮ್ಮಗುಡ್ಡನ ರೀಚ್ ಆದ್ವಿ. ಬಸ್ ಜಸ್ಟ್ ಬಂತು, ನಾವು ಇಳ್ಕೊಂಡ್ವಿ. ನಾವು ಇವಾಗ ಒಂದು ಬೇಟು ದೇವಸ್ಥಾನ ಇದ್ದೇವೆ. ನಾವಿವಾಗ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಏನ್ ನೋಡ್ತಿದ್ದೀರಿ ನೀವು? ಇದು ದೇವಸ್ಥಾನದ ಆವರಣನ. ಬೇರೆ ದಿನ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಇವತ್ತು ಬುಧವಾರ ಇರೋದ್ರಿಂದ ಅಷ್ಟೊಂದು ರಶ್ ಇಲ್ಲ, ಭಕ್ತಾದಿಗಳ ಸಂಖ್ಯೆ ಕಡಿಮೆ ಇದೆ. ಇದು ದೇವಸ್ಥಾನ ಇದೆ. ಅದಾದ್ಮೇಲೆ ಹೆಣಗೊಂಡಕ್ಕೆ ಹೋಗಿ ಮುಖವನ್ನು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ನೋಡ್ರಿ, ಪ್ರತಿಯೊಬ್ಬರಿಗೆ 100 ರೂಪಾಯಿ ವಿಶೇಷ ದರ್ಶನಕ್ಕೆ ದಾರಿ. ಇವಾಗ ಎಣ್ಣೆ ಹೊಂಡ ಪವಿತ್ರ ತೀರ್ಥ ಸ್ಥಳದಲ್ಲಿದ್ದೇವೆ. ಮುಖ ತಗೊಂಡು ಹೊರಡೋಣ. ಎಣ್ಣೆ ಹೊಂಡದಲ್ಲಿ ನಾವು ಬೈಕಲ್ಲಿ ಮುಖ ತೊಳ್ಕೊಂಡಾಯ್ತು. ನಾವು ಇವಾಗ ದರ್ಶನಕ್ಕೆ ಹೊರಡೋಣ.
ಕಾಯಿ ಹಣ್ಣು ಎಲ್ಲ ತೊಗೊಂಡಾಯ್ತಾ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ. ಇವಾಗ ದೇವಸ್ಥಾನ ಒಳಗಡೆ ಹೊರಡ್ತಾ ಇದ್ದೇವೆ. ಕ್ಯೂ ಹಚ್ಚಿದ್ದೇವೆ. ಫೈನಲಿ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ನಿಂತಾಯ್ತು. ಇವಾಗ ದರ್ಶನ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಬಂದ್ವಿ. ದರ್ಶನವೂ ಆಯಿತು. ನಾವಿವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ನಾವು ದರ್ಶನ ಮುಗಿಸ್ಕೊಂಡು ಹೊರಟು ಬಂದ್ವಿ. ಇನ್ನು ಸುಮ್ಮನೆ ಕುಳಿತಿದ್ದೇವೆ. ಇನ್ನೊಂದು ಸ್ವಲ್ಪ ನಿಮಿಷದೊಳಗೆ ನಾವು ಇಲ್ಲಿಂದ ಹೊರಡೋಣ. ಪರಶುರಾಮ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ಬಂದಿರೋದು ಏನಪ್ಪ ವಿಶೇಷತೆ ಅಂತಂತಂದ್ರೆ, ನಮ್ಮದು ಇನ್ಸ್ಟಾಗ್ರಾಮಲ್ಲಿ 25,000 ಜನ ಫಾಲೋವರ್ಸ್ ಆದರೆ ಅದರ ವಿಶೇಷವಾಗಿ ಮತ್ತು ಇವತ್ತು ಹೊಸ ವರ್ಷ ಐತಲ್ಲ ಅದು ಆಗುತ್ತೆ ಅನ್ನೋದು ಬಂದ್ವಿ ನಾವು. ಚೆನ್ನಾಗಿದೆ ಒಂಥರ. ಇವಾಗ ಹೊರಡೋಣ ನಾವು ಇಲ್ಲಿಂದ. ಇವಾಗ ನೆಕ್ಸ್ಟ್ ನಾವು ಹೊರಡೋದು ಇವಾಗ ಪರಶುರಾಮ ದೇವಸ್ಥಾನ. ಹೊಸ ವರ್ಷ ಇರೋದ್ರಿಂದ ಅಪಾರದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಬಟ್ ಬೇರೆ ಕಂಪೇರ್ ಮಾಡಿದರೆ ಅಷ್ಟೊಂದು ರಶ್ ಇಲ್ಲ. ಇದೊಂದು ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ, ರವಿವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈಗಳೆಲ್ಲ ಹೊಸ ಗಾಡಿ ತೊಗೊಂಡು ಪೂಜೆ ಮಾಡ್ಸೋಕೆ ಬಂದಿದ್ದಾರೆ. ನಾವು ಇವಾಗ ಪರಶುರಾಮ ಅವರ ದೇವಸ್ಥಾನಕ್ಕೆ ಬಂದಿದೆ. ಶ್ರೀ ಪರಶುರಾಮ ಅವರ ದೇವಸ್ಥಾನ ಮುಗಿತಾ ನಾವು ಇವಾಗ ದೇವಸ್ಥಾನಕ್ಕೆ ಹೊರಡೆ ಹೋಗ್ತಿದ್ದೇವೆ. ದೇವಸ್ಥಾನಕ್ಕೆ ಬಂದಾದಮೇಲೆ ಶ್ರೀ ರೇಣುಕಾ ಯಲ್ಲಮ್ಮನವರ ದರ್ಶನ ತೊಗೊಂಡ್ವಿ. ಮತ್ತು ಹಾಗೆ ಶ್ರೀ ಪರಶುರಾಮನವರ ದರ್ಶನ ತೊಗೊಂಡ್ವಿ. ಇವಾಗ ಅನ್ನ ಸಂತರ್ಪಣೆ ಇದೆ. ಅನ್ನ ಸಂತರ್ಪಣೆ ಹಾಲಿಗೆ ಹೋಗೋಣ. ಇವಾಗ ಅದು ಆದಮೇಲೆ ಅನ್ನ ಸಂತರ್ಪಣೆ ಮುಗಿಸ್ಕೊಂಡು ನಮ್ಮ ಕಾರ್ಯಕ್ರಮ ಆಲ್ಮೋಸ್ಟ್ ಎಲ್ಲ ಮುಗಿದಂಗೆ ಆಗೈತೆ. ಇವಾಗ ನಾವು ಅನ್ನ ಸಂತರ್ಪಣೆ ಪ್ರಸಾದ ನಿಲಯಕ್ಕೆ ಹೋಗೋಣ. ಪ್ರಸಾದ ನಿಲಯಕ್ಕೆ ಹೊರಡ್ತಾ ಇದ್ದೇವೆ. ಪ್ರಸಾದ ನಿಲಯಕ್ಕೆ ಬಂದು ಇಲ್ಲೇ ಪ್ರಸಾದ ತೊಗೊಂಡು ಹೋಗೋಣ. ಪ್ರಸಾದ ನಿಲಯದಲ್ಲಿದ್ದೇವೆ. ಪ್ರಸಾದ ಸ್ವೀಕರಿಸೋಣ. ಪ್ರಸಾದ ಸ್ವೀಕರಿಸಿ ಆಮೇಲೆ ಹೊರಡೋಣ. ದರ್ಶನ ಆಯ್ತಾ. ನಾವು ಪ್ರಸಾದ ನಿಲಯದಲ್ಲಿ ನಾವು ನಮ್ಮ ಕಡೆಯಿಂದ ಸಣ್ಣ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ತುಂಬ ಜನ ಭಕ್ತಾದಿಗಳ ದರ್ಶನಕ್ಕಂತ ಬಂದಿದ್ದಾರೆ. ಹೊಸ ವರ್ಷ ಇರೋದ್ರಿಂದ ಅಪರಾಧ ಸಂಖ್ಯೆಯಲ್ಲಿ ಭಕ್ತಾದಿಗಳೇ ಇದ್ದಾರೆ. ಹೊಸ ವರ್ಷ ಇರೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಿ. ಒಂದ್ಸಲ ನಮ್ಮ ದೇವಸ್ಥಾನಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಅಂತವ್ರೆ ಸಿಕ್ಕರೆ ಮಾತಾಡ್ಸಿದ್ರೆ ಭಾಳ ಖುಷಿ ಆಯ್ತು. ಸೆಲ್ಫಿನ ತೊಗೊಂಡ್ರೆ ಯಾಕಂತಂದ್ರೆ ಈ ಅಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗಿಲ್ಲ. ಮಾತಾಡಿಸಿದ್ರೆ ಭಾಳ ಖುಷಿ ಆಯ್ತು. ಅವರು ಹುಬ್ಳಿಯಲ್ಲಿ ಇರ್ತಾರಂತ. ಅಪ್ಪು ಅಭಿಮಾನಿಗಳ್ರಿ. ಅಪ್ಪು ತುಂಬ ಖುಷಿ ಆಯ್ತು. ಯಾಕಪ್ಪ ಅಂತಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರೆ ಗೊತ್ತು ಹಿಡಿದು ಮಾತಾಡ್ಸಿದ್ರು. ಅದಕ್ಕೋಸ್ಕರ ಏನೋ ಒಂಥರ
ಒಂಥರ ಬೇರೆ ಫೀಲ್ ಅನಿಸ್ತೈತೆ. ಯಾಕಂತಂದರೆ ಸೆಲ್ಫಿ ಕೇಳ್ತಾರಲ್ಲ, ಒಂಥರ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು. ದೇವಸ್ಥಾನಕ್ಕೆ ಬಂದಾಯ್ತಾ, ದರ್ಶನ ತೊಗೊಂಡಾಯ್ತಾ, ಅನ್ನ ಪ್ರಸಾದನ ಇಲ್ಲಕ್ಕೆ ಬಂದಾಯ್ತಾ, ಪ್ರಸಾದನ ಸ್ವೀಕರಿಸಿ ಆಯಿತಾ, ಮತ್ತು ಸಣ್ಣ ಪ್ರಮಾಣದ ಸೇವೆಯನ್ನು ಮಾಡಿ ಆಯಿತಾ, ನಾವು ಇಲ್ಲಿಂದ ಹೊರಟಿದ್ದೇವೆ. ನಾವಿವಾಗ ಒಂದು ವೇಟ್ ಸೌದತ್ತಿದ್ದೇವೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಬಂದು ಕುಂತೀವಿ. ದರ್ಶನ ಎಲ್ಲ ಮುಗಿತಾ ನಾವು ರಿಟರ್ನ್ ಸೌದತ್ತಿ ಹೋಗ್ತಿದ್ದೀವಿ ಇವಾಗ. ನಾವು ಇವಾಗ ಸೌದತ್ತಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಆಟೋದಿಂದ ಸಿಗ್ತಾ ಹತ್ತೋಗೋಣ ಇವಾಗ. ಧಾರವಾಡ ಬಸ್ ಸಿಗ್ತಾ ಬಸ್ ಹತ್ಕೊಂಡು ನಾವು ಇವಾಗ ಹೊರಟಿದ್ದೇವೆ. ಇನ್ನೂ 1 ಅವರ್ ಧಾರವಾಡ ರೀಚ್ ಆಗೋದು. ಮತ್ತೆ ನಾನು ನಿಮಗೆ ಧಾರವಾಡ ರೀಚ್ ಆದಮೇಲೆ ಕನೆಕ್ಟ್ ಆಗ್ತೇನೆ. ಇವಾಗ ನಿಯರ್ ಟು ಬಸ್ ಸ್ಟಾಪ್ ಹತ್ರ ಇದ್ದೇವೆ. ಬಸ್ ಬಂತು ಧಾರವಾಡಕ್ಕೆ. ಅಲ್ಲಿ ನಾವು ಬರೋದು ಸುಮಾರು 4 ಗಂಟೆ ಆಯ್ತು ಧಾರವಾಡ ರೀಚ್ ಆಗೋದು. ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ನಾವು ಇವಾಗ ಧಾರವಾಡ BRTS ಬಸ್ ಸ್ಟಾಪ್ ಹತ್ರ ಇದ್ದೇವೆ. ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ತೊಗೊಂಡಾದ್ಮೇಲೆ ಮನೆಗೆ ಹೊರಡೋಣ. ಟಿಕೆಟ್ ತೊಗೊಂಡಾಗಲೇ ತೊಗೊಂಡಾಯ್ತಾ ನಾವು ಇವಾಗ ಬಸ್ಸಿಗೆ ವೇಟ್ ಮಾಡ್ತಿದ್ದೇವೆ. ಬಸ್ ಇವಾಗ ಹೊರಡ್ತಾ ಇದ್ದೇವೆ. ನಾವು ಇವಾಗ ನಮ್ಮ ಮನೆ ಹತ್ರ ಇದ್ದೇವೆ. ಕೆಲವೊಂದು ನಿಮಿಷಗಳಲ್ಲಿ ನಮ್ಮದು ಸ್ಟಾಪ್ ಬರ್ತೈತೆ. ಜಸ್ಟ್ ನಮ್ದು ಸ್ಟಾಪ್ ಬಂತು, ಇಳ್ಕೊಂಡ್ವಿ. ಇವಾಗ ಮನೆ ಕಡೆ ಹೋಗೋಣ. ಆಟೋನ ತೊಗೊಂಡ ಮಾಡ್ತಿದ್ದೇವೆ. ನಮ್ಮ ಏರಿಯಾ ಬಸ್ ಬಂತ. ಬಸ್ ಹತ್ಕೊಂಡು ಇವಾಗ ಹೊರಡ್ತಿದ್ದೇವೆ ನೋಡಿ. ಸ್ಟಾಪ್ ಬಂತ. ನಾವು ಇವಾಗ ಇಳ್ಕೊಳ್ತಿದ್ದೇವೆ. ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೇವೆ ನೋಡ್ರಿ. ನಮ್ಮ ಬಸ್ ಬಿಟ್ಟು ಹೋಯ್ತು ನಮಗೆ. ಇವಾಗ ನಮ್ಮ ಮನೇನ ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು. ಹೊಸ ವರ್ಷದ ಮೊದಲನೇ ದಿನ ತುಂಬ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ದರ್ಶನ ಚೆನ್ನಾಗಾಯ್ತು. ಅದಾದಮೇಲೆ ಸಣ್ಣ ಸೇವೆನೂ ಮಾಡಿ ಆಯ್ತಾ. ನಮ್ಮ ಇನ್ಸ್ಟಾಗ್ರಾಮಲ್ಲಿ 25,000 ಜನ ಫಾಲೋವರ್ಸ್ ಆಗಿದ್ರು. ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಾಯ್ತಾ. ಕೊನೆಗೆ ಮನೆಗೂ ಬಂದಾಯ್ತಾ. ಸೊ ದಟ್ ನಾವು ಇವತ್ತಿನ ಲಾಗನ್ ಇಲ್ಲೇ ಕಂಪ್ಲೀಟ್ ಮಾಡೋಣ. ಎಂದಿನಂತೆ ಇವತ್ತಿನ ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಭಿನ್ನವಾದ ಪ್ರಯತ್ನದಲ್ಲಿ ಸಿಗ್ತಾ ಇರ್ತೀನಿ. ಬಾಯ್.